ಗೋಲ್ಡನ್ ಥಾಟ್. ಅರಿಸ್ಟಾಟಲ್ ಶ್ರೇಷ್ಠ ತತ್ವಜ್ಞಾನಿ. ಇವು ಏನು ಹೇಳ್ತಾರೆ ಅಂತಂದರೆ, ಯು ಆರ್ ವಾಟ್ ಯು ರಿಪೀಟೆಡ್ಲಿ ಡೂ. ಎಕ್ಸಲೆನ್ಸ್ ಇಸ್ ನಾಟ್ ಇವನ್ ಎನ್ ಇವೆಂಟ್, ಇಟ್ಸ್ ಎನ್ ಹ್ಯಾಬಿಟ್. ಓಕೆ, ನಾವು ಪದೇ ಪದೇ ಏನು ಮಾಡ್ತೀವಿ ಅದನ್ನೇ ಆಗ್ತೀವಿ. ನಾನು ಒಳ್ಳೆ ಕ್ರಿಕೆಟರ್ ಆಗ್ಬೇಕಂದ್ರೆ ದಿನ ಕ್ರಿಕೆಟ್ ಆಡ್ಕೊಂತ ಸರ್ ನಾನು ಅದ್ರೊಳಗಡೆ ಪಾಂಡಿತ್ಯವನ್ನು ಪಡಿತೀನಿ, ಎಕ್ಸಲೆನ್ಸನ್ನು ಪಡಿತೀನಿ. ಒಮ್ಮೆ ನಾನು ಬೆಸ್ಟ್ ಕ್ರಿಕೆಟ್, ಒಂದೇ ದಿವಸ ಕ್ರಿಕೆಟರ್ ಯಾರೂ ಆಗೋದಿಲ್ಲ, ಒಂದೇ ದಿವಸ ಬೆಸ್ಟ್ ಆ್ಯಕ್ಟರ್ ಯಾರೂ ಆಗೋದಿಲ್ಲ. ಓಕೆ, ಸೊ ಅದರೊಳಗಡೆ ಪ್ರಯತ್ನ ಮಾಡ್ತಾ ಮಾಡ್ತಾ ಕಲಿತಾ ಪ್ರಾಕ್ಟೀಸ್ ಮಾಡ್ತಾ ನಾವು ಅದರೊಳಗಡೆ ಪರ್ಫೆಕ್ಷನಿಸ್ಟ್ ಆಗಬಹುದು. ಓಕೆ, ನಮ್ಮ ಫೀಲ್ಡ್ನಾಗ ನಾವು ಎಕ್ಸ್ಪರ್ಟ್ ಆಗಬೇಕು. ಇವ್ರನ್ನ ಬಿಟ್ಟರೆ ಬೇರೆ ಯಾವ ಇಲ್ಲಪ್ಪ ಈ ಫೀಲ್ಡ್ನಾಗ ಅನ್ನೋ ಹಂಗೆ ನಾವು ಆಗ್ಬೇಕಂದ್ರೆ ರೆಗ್ಯುಲರ್ ಎಫರ್ಟ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಅದು ಭಾಳ ಇಂಪಾರ್ಟೆಂಟ್. ಪದೇ ಪದೇ ನಾವು ದಿನ, ಈಗ ಮೊನ್ನೆ ವಿರಾಟ್ ಕೊಹ್ಲಿ ಅವ್ರದ್ದೊಂದು ಸಂದರ್ಶನ ನೋಡಿದೆ ನಾನು. ಓಕೆ, ಸೊ ನಿಮ್ಗೆ ಯಾವ ಇಯರ್ ಭಾಳ ಇಷ್ಟ ಅಂತ ಕೇಳಿದ್ರೆ ಅವ್ರು ಏನು ಹೇಳಿದ್ರು, ನನಗೆ ಲೀಪ್ ಇಯರ್ ಭಾಳ ಇಷ್ಟ ಅಂತ. ಯಾಕಂದ್ರೆ ಲೀಪ್ ಇಯರ್ದಾಗ 366 ದಿವಸ ಇರ್ತಾವೆ, ಒಂದು ದಿವಸ ಹೆಚ್ಚಿಗೆ ಬರ್ತೈತೆ 4 ವರ್ಷಕ್ಕೊಮ್ಮೆ. ಅಂದ್ರೆ ನನಗೆ ಪ್ರಾಕ್ಟೀಸ್ ಮಾಡಕ್ಕೆ ಇನ್ನೊಂದು ದಿವಸ ಹೆಚ್ಚಿಗೆ ಸಿಗ್ತೈತಂತ. ಎಂಥ ಅದ್ಭುತ ಥಾಟ್ ಇತ್ತು. ಓಕೆ, ಅಂದರೆ ರಿಪೀಟೆಡ್ಲಿ ಅದನ್ನು ಮಾಡೋದ್ರಿಂದ ಸರ್ ಅದು ನಮಗೆ ಎಕ್ಸಲೆನ್ಸ್ ಕಡೆಗೆ ಕರ್ಕೊಂಡು ಹೋಗ್ತದೆ. ಬಟ್ ನಾವೇನು ಮಾಡ್ತೀವಿ, ಯಾವುದರ ಒಂದು ಕೆಲಸ ಮಾಡೋದು 4 ದಿವಸ ಬಿಡೋದು, ಮಾಡೋದು 4 ದಿವಸ ಬಿಡೋದು. ಇದು ಸರ್ ಆವ್ರೇಜ್ ತೆಗೆದಾಗ 0 ಬಂದುಬಿಡ್ತದೆ. ನಾವು ಎಲ್ಲಿರ್ತೀವಿ ಅಲ್ಲೇ ಇರ್ತೀವಿ. ಕಂಟಿನ್ಯೂಯಸ್ ಎಫರ್ಟ್ ಇರಬೇಕು, ಸಿಸ್ಟಮೆಟಿಕ್ ಎಫರ್ಟ್ ಇರಬೇಕು. ಓಕೆ, ಪರ್ಸಿಸ್ಟೆನ್ಸಿ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ದೆನ್ ಓನ್ಲಿ ಯು ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಎಕ್ಸಲೆನ್ಸ್. ಯಾವುದೇ ಕ್ಷೇತ್ರದಲ್ಲಿ ಪರ್ಫೆಕ್ಟ್ ಆಗಬೇಕಂದ್ರೆ ರಿಪೀಟೆಡ್ ಆಗಿ ಕೆಲಸ ಮಾಡ್ತಾನೆ ಇರಬೇಕು. ದೆನ್ ಓನ್ಲಿ ಯು ವಿಲ್ ಗೋಯಿಂಗ್ ಟು ಪರ್ಫೆಕ್ಟ್. ಅದಕ್ಕೆ ನೀವು ಇವತ್ತು ನೀವು ಎಲ್ಲಿ ಪರ್ಫೆಕ್ಟ್ ಆಗಬೇಕು ಅನ್ನೋದನ್ನು ಮೊದಲು ಯೋಚನೆ ಮಾಡಿ, ಅದಕ್ಕೆ ಯಾವ ಕೆಲಸ ರೆಗ್ಯುಲರ್ ಮಾಡಬೇಕು ಅನ್ನೋದನ್ನು ಇವತ್ತೇ ಡಿಸೈಡ್ ಮಾಡಬೇಕು. ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ.